ತಿಂಗಳಿಗೆ 20,000 ಸಂಬಳ ಬರುತ್ತೆ, ನಾನು ಹೇಗೆ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿ ಸರ್. ಓಕೆ, ನಿಮಗೆ ಬೆಸ್ಟ್ ಆಪ್ಷನ್ ಅಂದರೆ ಎಸ್ ಐ ಪಿ ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ. ಇದ್ರ ಬಗ್ಗೆ ಸಂಪೂರ್ಣ ವಿಡಿಯೋ ನಮ್ಮ ಚಾನಲಲ್ಲಿದೆ, ಹೋಗಿ ನೋಡಿ, ಲಿಂಕ್ ಬಯೋನಲ್ಲಿರುತ್ತೆ. ಎಸ್ ಐ ಪಿ ಮಾಡೋದ್ರಿಂದ ಕಮಿಟ್ಮೆಂಟ್ ಆಗುತ್ತೆ, ಕಟ್ಟಲೇಬೇಕು ಅನ್ನೋವಂಥದ್ದು. 1 or 2 months ಸ್ಕಿಪ್ ಆದರೆ ಏನಾಗಲ್ಲ. ನೀವು ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಅನ್ನೋದಾದರೆ, ಮೊದಲನೇದಾಗಿ ಈ ಒಂದು ಪಿರಮಿಡ್ನ ನೋಡ್ಕೊಳ್ಳಿ. ಈ ಒಂದು ಪಿರಮಿಡ್ನ ನಾನು 3 ಸೆಕ್ಷನ್ ಆಗಿ ಡಿವೈಡ್ ಮಾಡಿದ್ದೀನಿ. ಒಂದು ವೆರಿ ರಿಸ್ಕಿ, ಇನ್ನೊಂದು ಆ್ಯಾವ್ರೇಜ್ ರಿಸ್ಕ್ ಇರುವಂಥದ್ದು ಅಥವಾ ಮೀಡಿಯಮ್ ರಿಸ್ಕ್ ಆ್ಯಂಡ್ ಲೋ ರಿಸ್ಕ್ ಅಂತ. ಸೊ ಫಸ್ಟು ನಿಮಗೆ ರಿಸ್ಕ್ ತೊಗೊಳುವಂಥ ಒಂದು ಶಕ್ತಿ ತುಂಬ ಇಲ್ಲದೆ ಇರೋದ್ರಿಂದ ನೀವೇನು ಮಾಡಬೇಕು, ಆದಷ್ಟು ನಿಮ್ಮ ಅಮೌಂಟನ್ನು ಬೇಸ್ಮೆಂಟಲ್ಲಿ ಹಾಕಬೇಕಾಗುತ್ತೆ. ಸೊ ಬೇಸ್ಮೆಂಟಲ್ಲಿ ಏನೇನು ಮಾಡ್ತೀವಿ ನಾವು ಅನ್ನೋದಾದರೆ, ಲಾರ್ಜ್ ಕ್ಯಾಪ್ಗಳಲ್ಲಿ ಇನ್ವೆಸ್ಟ್ ಮಾಡ್ತೀವಿ, ETF ಇನ್ವೆಸ್ಟ್ ಮಾಡ್ತೀವಿ, ಅಥವಾ ಇಂಡೆಕ್ಸ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ತೀವಿ. ಸೊ ಇಲ್ಲಿ ನಿಮಗೆ ರಿಟರ್ನ್ ತುಂಬಾ ಗ್ರೋತ್ ಇರಲ್ಲ, ಬಟ್ ಆದರೆ ರಿಸ್ಕ್ ತುಂಬಾ ಕಡಿಮೆ ಇರುತ್ತೆ. ಸೇಫೆಸ್ಟ್ ಆಪ್ಷನ್ಸ್ ಇದೆಲ್ಲ. ನೆಕ್ಸ್ಟು ಮೀಡಿಯಮ್ ರಿಸ್ಕ್ ತೊಗೊತೀವಿ ಅನ್ನೋದಾದರೆ ಮಿಡ್ ಕ್ಯಾಪ್ಗಳಿದೆ, ಫ್ಲೆಕ್ಸಿ ಕ್ಯಾಪ್ಗಳಿದೆ, ಈ ಥರದಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು. ಇನ್ನೊಂಚೂರು ಸ್ವಲ್ಪ ರಿಸ್ಕ್ ತೊಗೊತೀನಿ ಅನ್ನೋದಾದರೆ ಸ್ಮಾಲ್ ಕ್ಯಾಪ್ಗಳಿದೆ, ಅಗ್ರೆಸಿವ್ ಕ್ಯಾಪ್ಗಳಿದೆ, ಇಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು. ಇಲ್ಲಿ ಆವ್ರೇಜ್ ಆಗಿ 20-30-40% ರಿಟರ್ನ್ ಸಿಗುತ್ತೆ. ಆ್ಯಂಡ್ ಲೀಸ್ಟ್ ಅಂದರೆ ಒಂದು 15% ಸಿಗುತ್ತೆ ನಿಮಗೆ ಲಾಸ್ಟ್ ಲಾರ್ಜ್ ಕ್ಯಾಪ್ಗಳಲ್ಲಿ 10-15%. ಸೊ ಹಾಗಾದರೆ ಎಷ್ಟೆಷ್ಟು ಇನ್ವೆಸ್ಟ್ ಮಾಡಬೇಕು ಇದರಲ್ಲಿ ನೋಡಿ. ಈ ಒಂದು ಇನ್ವೆಸ್ಟ್ಮೆಂಟ್ಗೆ ನಿಮಗೆ ಒಂದು ಪ್ರಪೋರ್ಷನ್ನ ಹೇಳ್ತಾ ಇದ್ದೀನಿ, 20-30-50 ಅಂತ. ಇದನ್ನು ನೆನ್ಪಿಟ್ಕೊಳ್ಳಿ. ನೀವು ಒಂದು 10,000 ನಾನು ಇನ್ವೆಸ್ಟ್ ಮಾಡಬೇಕು ಅನ್ನೋದಾದರೆ ಎಷ್ಟೆಷ್ಟು ಇನ್ವೆಸ್ಟ್ ಮಾಡಬೇಕು ಅನ್ನೋದು ಈ ಪ್ರಪೋರ್ಷನಲ್ಲಿ ಮಾಡಿ. ಈ ಒಂದು 50 ಏನಿದೆ ಅದನ್ನು ಬೇಸ್ಮೆಂಟ್ಗೆ ಹಾಕಿ, ಅಂದರೆ ತಳ ಭದ್ರವಾಗಿರಬೇಕು, ಹಾಗಾಗಿ 50ನ ಬೇಸ್ಮೆಂಟ್ಗೆ ಹಾಕಿ, ಲಾರ್ಜ್ ಕ್ಯಾಪ್ ಅಥವಾ ಇಂಡೆಕ್ಸ್ ಕ್ಯಾಪ್ಗಳಲ್ಲಿ ಹಾಕಿ. ಇನ್ನು 30% ಅಮೌಂಟ್ನ, ಅಂದರೆ 10,000 ನಾನು ತೊಗೊಳೋದಾದರೆ 5,000 ನಾನು ಲಾರ್ಜ್ ಕ್ಯಾಪ್ಗಳಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಬೇಸ್ಮೆಂಟಲ್ಲಿ. ಆ್ಯಂಡ್ ಮಿಡಲ್ ಪೋರ್ಷನಲ್ಲಿ ನಾನು 3,000 ಇನ್ವೆಸ್ಟ್ ಮಾಡ್ತೀನಿ. ಸೊ ಮಿಡ್ ಕ್ಯಾಪ್ ಆಗಿರ್ಬೋದು, ಫ್ಲೆಕ್ಸಿ ಕ್ಯಾಪ್ಗಳಾಗಿರ್ಬೋದು. ಇನ್ನು ಲಾಸ್ಟ್ ಬಂದು 2,000 ಇನ್ವೆಸ್ಟ್ ಮಾಡ್ತೀನಿ. ನಾನು ಇದನ್ನು ಒಂದು 10,000 ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಸೊ ಸ್ಮಾಲ್ ಕ್ಯಾಪ್ ಹಾಗೂ ಅಗ್ರೆಸಿವ್ ಕ್ಯಾಪ್ಗಳಲ್ಲಿ ಇನ್ವೆಸ್ಟ್ ಮಾಡಿ. ಸರ್ ನಾನು ಇನ್ವೆಸ್ಟ್ ಮಾಡಬೇಕು ಅಂದ್ಕೊತೀನಿ, ಬಟ್ ಅಮೌಂಟೇ ಅಡ್ಜಸ್ಟ್ ಆಗಲ್ಲ ಅಂತಾರೆ ಕೆಲವರು. ಅವ್ರಿಗೆ ಹೇಳೋದಾದರೆ ನೋಡಿ, ಕಮಿಟ್ಮೆಂಟ್ ಅಂತ ಮಾಡ್ಕೊಂಡ್ಮೇಲೆ ಫಸ್ಟ್ ಆಫ್ ಆಲ್ ಇದನ್ನು ಸಾಲ ಅಂತ ತಿಳ್ಕೊಳ್ಳಿ. ನಾನು ಕಟ್ಟಲೇಬೇಕು, ಮಾಡಲೇಬೇಕು ಅಂತ. ಆಗ ಎನಿ ಹೌ ವಿ ಹ್ಯಾವ್ ಟು ಅಡ್ಜಸ್ಟ್. ಸೊ ಫಸ್ಟು ನೀವು ಒಂದು ಅಮೌಂಟನ್ನ ಡಿಸೈಡ್ ಮಾಡಿ, ಎಷ್ಟು ಅಮೌಂಟನ್ನ ನಾನು ಇನ್ವೆಸ್ಟ್ ಮಾಡಬೇಕು ಅಂತ. ಆ ಅಮೌಂಟನ್ನು ಫಸ್ಟಿಗೆ ಇನ್ವೆಸ್ಟ್ ಮಾಡಿ SIP ಮಾಡಿಬಿಡಿ. ಅಥವಾ ತಿಂಗಳ ಒಂದು 5ನೇ 10ನೇ ತಾರೀಕು ಒಳಗಡೆ ಮಾಡೋದ್ರಿಂದ ನಿಮ್ಮ ಖಾತೆಯಲ್ಲಿ ಹಣ ಇರುತ್ತೆ, ಬ್ಯಾಂಕ್ ಬ್ಯಾಲೆನ್ಸಲ್ಲಿ. ಇಲ್ಲ ಅಂದರೆ ತಿಂಗಳ ಕೊನೆಯ ಅಷ್ಟೊತ್ತಿಗೆ ಎಲ್ಲ ಸಂಪೂರ್ಣ ಖಾಲಿ ಆಗಿಬಿಡುತ್ತೆ. ಸೊ ನಾನು ಪ್ರಿಫರ್ ಮಾಡೋದು ನಿಮಗೆ ಇಷ್ಟು. ನಿಮಗೇನು ಅನಿಸ್ತು ವಿಡಿಯೋ? ಇಷ್ಟ ಆದರೆ ಲೈಕ್ ಮಾಡ್ಬೋದು ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಯಾವ ಮೂಮೆಂಟ್ ಬೇಕಾದರೂ ನೀವು ಕ್ಯಾನ್ಸಲ್ ಮಾಡ್ಬೋದು, ನಿಮಗೆ ಕಂಟೆಂಟ್ ಇಷ್ಟ ಆಗ್ತಾ ಇಲ್ಲ ಅಂದರೆ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ.